ಇಲ್ಲಿ ನೋಡಿ, ನಾನಿವತ್ತು ಲಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿ ಕಾಣಿಸ್ತಾ ಇದ್ದೀನಿ. ಇದು ನಮ್ಮ ಮನೆಯೊಳಗೆ ಆಗಿತ್ತು ಲಿಂಬೆ ಹಣ್ಣು. ನಾನು ಒಂದು 20 ಲಿಂಬೆ ಹಣ್ಣು ಆಗೋಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಶುಂಠಿಗಳನ್ನು ಒಂದು ದೊಡ್ಡ ದೊಡ್ಡ ತುಂಡು, ಒಂದು 8ರಿಂದ 10 ತುಂಡು. ಅದು ಆವಾಗ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ. ಈಗ ನೋಡಿ, ಕಟ್ ಮಾಡ್ಕೊಂಡ್ಮೇಲೆ ಮಾಡ್ತಾಯಿದ್ದೀನಿ. ಒಂದು 20 ಲಿಂಬೆ ಹಣ್ಣಿನ ಹೋಳುಗಳು ಮತ್ತು ಶುಂಠಿ, ಇದು ಎರಡನ್ನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಬೌಲ್ನಲ್ಲಿ ಹೋಳುಗಳ ಜೊತೆಗೆ ಉಪ್ಪನ್ನು ಹಾಕಿ ಇಡ್ತೀನಿ. ಒಂದು 4 ದಿವಸ ಇಡಬೇಕು. ಇದು ಒಂದು ಲೇಯರ್ ಉಪ್ಪು, 1 ಲೇಯರ್ ಹೋಳು ಹಾಕಿ ಅರಿಶಿನನೂ ಹಾಕಿ ಮುಚ್ಚಿಡಬೇಕು. ನಾನು ಇಲ್ಲಿ ಹಣ್ಣಾದ ಲಿಂಬೆಗಳನ್ನು ತಗೊಂಡಿದ್ದೇನೆ. ಅದು ಎಲ್ಲ ಹಣ್ಣಾಗಿರಬೇಕು, ಹಸಿರು ಕಲರ್ ಇರಬಾರ್ದು. ಮತ್ತು ಒಳ್ಳೆ ಸಿಪ್ಪೆ ತೆಳ್ಳಗಿರಬೇಕು, ರಸ ಜಾಸ್ತಿ ಇರಬೇಕು. ಆ ರೀತಿ ಲಿಂಬೆ ಹಣ್ಣನ್ನು ನೋಡ್ಕೊಂಡು ತೊಗೊಳ್ಬೇಕು. ಯಾಕಂದರೆ ಒಂದೊಂದು ಸಿಪ್ಪೆ ಫುಲ್ ದಪ್ಪ ಇದ್ಬಿಟ್ಟು ಒಳಗಡೆ ಏನೂ ರಸ ಇರೋದಿಲ್ಲ. ಹಾಗಿರಬಾರ್ದು. ಒಳ್ಳೆ ತೆಳ್ಳಗಿರೋ ಸಿಪ್ಪೆದು ನೋಡಿ ದೊಡ್ಡ ದೊಡ್ಡ ಕಾಯಿಗಳನ್ನು ತೊಗೊಂಡಿದ್ದೀನಿ. ಅಂದರೆ ಅದು ನಮ್ಮಲ್ಲೇ ಆಗಿರೋದು. ದೊಡ್ಡ ದೊಡ್ಡ ಕಾಯಿಗಳಿತ್ತು. ಹೀಗೆ ಇದನ್ನು ನೋಡಿ. ಈಗ ಇದಕ್ಕೆ ಉಪ್ಪನ್ನು ಹಾಕಿ ಗಟ್ಟಿ ಮುಚ್ಚಳ ಹಾಕಿ ಇಡಬೇಕು. ಡೈಲಿ ಒಂದೊಂದು ಸಲ ಅದನ್ನು ಕೈ ಆಡಿಸ್ತಾ ಇರಬೇಕು. ಡೈಲಿ 4 ದಿವಸನೂ ನೋಡಿ. ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. 3 ಚಮಚದಷ್ಟು ಅರಿಶಿಣ ಹಾಕ್ತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು, ಅದು ಕಲಿಸೋದು ನಮ್ಮಲ್ಲಿ ಹೀಗೆ ಕಲಸಿಟ್ಕೊಂಡು, ಈಗ ನೋಡಿ 1 ಲೇಯರ್ ಉಪ್ಪು, ಇಲ್ಲಿ ನೋಡಿ ಒಂದು ಲೇಯರ್ ಉಪ್ಪು, ಹೀಗೆ ಹಾಗೆ ಲಿಂಬೆಹಣ್ಣು 1 ಲೇಯರ್ ಲಿಂಬೆಹಣ್ಣು, ಹೀಗೆ. ಈಗ ಮತ್ತೆ ಉಪ್ಪು ಹಾಕಿಬಿಟ್ಟು, ಮತ್ತೆ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋ ಲಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಮತ್ತೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಮತ್ತೆ ಇದು ಅಂದಾಜಿಗೆ ನೀವು ಉಪ್ಪನ್ನು ಹಾಕಬೇಕು. ನಿಮಗೆ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಬೇಕು, ಎಷ್ಟು ಲಿಂಬೆ ಹಣ್ಣಿಗೆ ನಾವು ಎಷ್ಟು ಉಪ್ಪು ಹಾಕಬೇಕು. ಹುಳಿಗೆ ತಕ್ಕಾದ ಉಪ್ಪನ್ನು ಹಾಕಬೇಕು. ಈಗ ಅಷ್ಟು ಹಾಕ್ತಾಯಿದ್ದೀನಿ ಇದ್ರೊಳಗೆ ಮೇಲೆ. ಹೀಗೆ ಗಟ್ಟಿಯಾಗಿ ಇದನ್ನು ಪ್ರೆಸ್ ಮಾಡಿ ಹೀಗೆ ಗಟ್ಟಿ ಪ್ರೆಸ್ ಮಾಡಬೇಕು. ಆವಾಗ ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ನೋಡಿ, ನಾನು ಒಂದು 5ರಿಂದ 6 ದಿನ ಬಿಟ್ಟಿದ್ದೆ ಇದನ್ನು. ಇದು ತುಂಬ ಚೆನ್ನಾಗಿ ಎಲ್ಲ ನೆಂದ್ಕೊಂಡಿದೆ. ಹೀಗಾಗಬೇಕು ಲಿಂಬೆ ಹಣ್ಣುಗಳು, ಗಟ್ಟಿ ಇರಬಾರ್ದು. ಪೂರ್ಣ ನೆಂದು ನೋಡಿ ಈ ರೀತಿ ಆಗಬೇಕು. ಈಗ ಇದಕ್ಕೆ
ಮುಂದೇನು ಅಂತ ಹೇಳ್ತೀನಿ ನೋಡಿ. ಈಗ ನಾನು ಅಲ್ಲಿ 20 ಲಿಂಬೆಹಣ್ಣು ಹಾಕಿದ್ದಕ್ಕೆ ಇಲ್ಲಿ ನೋಡಿ 20 ಲಿಂಬೆಹಣ್ಣುಗಳಿಗೆ ನಾನು 3 ಲೋಟ ಸಕ್ಕರೆ ಹಾಕ್ತಾ ಇದ್ದೀನಿ. 3 ಲೋಟ ಪೂರ್ಣ ಹಾಕೋದಿಲ್ಲ, ಒಂದು ಸ್ವಲ್ಪ 3ನೇ ಲೋಟ, 2 ಮುಕ್ಕಾಲು ಲೋಟ ನೋಡಿ, 2 ಮುಕ್ಕಾಲು ಲೋಟ ಇಷ್ಟು ಹಾಕ್ತೀನಿ. ಇದಕ್ಕೀಗ ಪಾಕ ತರಿಸ್ಬಿಟ್ಟು ಆಮೇಲೆ ಹೋಳು ತುಂಬ್ತೀನಿ. ನಿಂಬೆಹಣ್ಣು ಹಾಕಿದ್ದೀನಿ, ಅದಕ್ಕೆ ಇಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ. 3 ಲೋಟ ಹಾಕಿದೆ. ಈಗ ಇದು 4ನೇ ಲೋಟ, ಅಂದರೆ ನಮಗೆ ರಸ ತುಂಬ ಸಿಗುತ್ತೆ. ಸಕ್ಕರೆ ಜಾಸ್ತಿ ಹಾಕಿದ್ರೆ ರಸ ತುಂಬ ಸಿಗುತ್ತೆ. ನೀವು ರಸ ಬೇಡ ಅಂತ ಹೇಳುವವರು ನೀವು 3.5 ಲೋಟ ಹಾಕ್ಬೋದು. ನಾನು 4 ಲೋಟ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಈ ಸಕ್ಕರೆ ಏನು ಮುಳುಗುತ್ತೆ ನೋಡಿ ಅಷ್ಟೇ ಹಾಕಬೇಕು. 1 ಲೋಟ ಅರ್ಧ ಲೋಟ ಹಾಕಿ ಇದನ್ನ ಪಾಕ ತರಿಸ್ಬೇಕು. ಅರ್ಧ ಲೋಟ ಹಾಕಿದೆ. ಈಗ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ. ಇದು ಆಯಿತು ನೋಡಿ, ಎಲ್ಲ ಮುಳುಗ್ತು ಸಕ್ಕರೆ. ಇದನ್ನ ಎಳೆ ಪಾಕ ತರಿಸಿ ಇದ್ರೊಳಗೆ ಲಿಂಬೆಹಣ್ಣು ಹೋಳು ಹಾಕಬೇಕು. ಇದಕ್ಕೀಗ ಎಳೆ ಪಾಕ ಬರಬೇಕು. ಇದೀಗ ಎಳೆ ಪಾಕ ಬಂದಿದೆ. ಈಗ ಇದಕ್ಕೆ ನಾನು ಈ ಲಿಂಬೆ ಹಣ್ಣುಗಳನ್ನು ತುಂಬ್ತೀನಿ. ಇಪ್ಪತ್ತು ಲಿಂಬೆಕಾಯಿಗೆ ನಾನು 5 ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಸಿಹಿ ಉಪ್ಪಿನಕಾಯಿ ಆಗಿದ್ದರಿಂದ ಖಾರ ಕಡಿಮೆ ಹಾಕಬೇಕು. 1 ಚಮಚ ಹಾಕಿದ್ದೀನಿ. ಇದು ನೋಡಿ 2 ಚಮಚ ಕಡಿಮೆ ಹಾಕಬೇಕು, ಸಿಹಿ ಆಗಿರೋದ್ರಿಂದ. ಇನ್ನೇ ಇದಕ್ಕಿಂತ ಕಡಿಮೆನೂ ಹಾಕ್ಬೋದು, ಹೆಚ್ಚು ಹಾಕ್ಬೋದು ನೀವು. ಇದು 3 ಚಮಚ. ಇದು ಚಮಚ ಭಾಳ ದೊಡ್ಡದಾಗಿದೆ ಮತ್ತೆ ನೋಡಿ. 4 5 ಚಮಚ. ಹಾಗೇನೆ ನಾನು ಅರ್ಧ ಚಮಚ ಮೆಂತೆ ಹುರಿದಿಟ್ಕೊಂಡಿದ್ದೀನಿ. ಅರ್ಧ ಚಮಚ ಮೆಂತೆ ಮತ್ತು ಇಂಗು ಕಾಣಿಸ್ತೀನಿ. ಇದು ಅರ್ಧ ಚಮಚ ಮೆಂತೆ ಜೊತೆಗೆ ಒಂದು 4 ಚಿಟಿಕೆಯಷ್ಟು ಇಂಗಿನ ಪೌಡರು. ಇಲ್ಲಿ ಇಂಗಿನ ಪೌಡ್ರು ಇದೆ ನೋಡಿ. ಇದು ಅರ್ಧ ಚಮಚ ಮೆಂತೆ ಸಣ್ಣ ಉರಿ ಒಳಗೆ ಹೊರ್ಕೊಳ್ಬೇಕು. ಇದಕ್ಕೆ ಇಂಗಿನ ಪುಡಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ. ಈ ಚಿಟಿಕೆ ಒಳಗೆ ಒಂದು 4ರಷ್ಟು ಚಿಟಿಕೆ ಹಾಕಿದ್ದೀನಿ. ಇದನ್ನ ಪೌಡ್ರ್ ಮಾಡಿ ಅದಕ್ಕೆ ಕೂಡಿಸ್ತೀನಿ ನಾನು. ಇದು ಸುಮಾರು ಸಣ್ಣ ಉರಿ ಒಳಗೆ ಮಾಡಬೇಕು. ಸಣ್ಣ ಉರಿ ಒಳಗೆ ಎಷ್ಟು ಮಾಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು, ಈ ಉಪ್ಪಿನಕಾಯ. ನಾನು ಅವ್ರ ಹತ್ರ ಕಲ್ತ್ಕೊಂಡಿದ್ದು. ತುಂಬ ಚೆನ್ನಾಗಾಗುತ್ತೆ ಇದು. ಮೊಸರನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ, ರುಚಿಯಾಗಿರುತ್ತೆ. ಇದು ನೋಡಿ, ಮೆಂತೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮೆಂತೆ ಮತ್ತು ಇಂಗು ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ಸಣ್ಣ ಬೆಂಕಿಯಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ಇಡ್ತೀನಿ. ಆಮೇಲೆ ಆರಿದ್ಮೇಲೆ ಯಾವತ್ತು ಲಿಂಬೆ ಹಣ್ಣಿಂದ ಉಪ್ಪಿನಕಾಯಿ ಇರಲಿ ಮಾವಿನಕಾಯಿ ಇರಲಿ ಗ್ಲಾಸಿನ ಬರಡಿ ಒಳಗೆ ಹಾಕಿಡಬೇಕು. ಸ್ಟೀಲು ಅದು ಇದ್ರೊಳಗೆಲ್ಲ ಹಾಕಬಾರ್ದು. ಪ್ಲಾಸ್ಟಿಕ್ಕು ಸ್ಟೀಲು ಬೇಡ. ಗಾಜಿನ ಬರಡಿ ಒಳಗೆ ತುಂಬಿಟ್ಕೊಳ್ಬೇಕು ಪೂರ್ಣ ತಣದ ನಂತರ. ಇಲ್ಲಿ ನೋಡಿ, ಆಫ್ ಮಾಡಿದ್ದೀನಿ ನಾನೀಗ. ಅದು ಇಷ್ಟು ದಪ್ಪ ಆಗಿರುತ್ತೆ. ಇದು ಆರಿದ ನಂತರ ಮತ್ತು ದಪ್ಪಗಾಗಿರುತ್ತೆ. ಫುಲ್ ತಣಿಸ್ಬೇಕು. ಇದಕ್ಕೊಂದು ಬಟ್ಟೆ ಮುಚ್ಚಿಡಬೇಕು. ಇದು ಪೂರ್ಣ ತಣಿಬೇಕು, ಆರಬೇಕು. ಇದಕ್ಕೆ ಒಂದು ಕಾಟನ್ ಬಟ್ಟೆ ಮುಚ್ಚಿಡ್ತೀನಿ ಮೇಲಿಂದ. ಆಮೇಲೆ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪನೂ ನೀರು ತಾಗದ ಹಾಗೆ ಎಲ್ಲ ಕ್ಲೀನಾಗಿ ಒರೆಸಿ ಮಾಡಿ ಬಾಟ್ಲನ್ನು ತುಂಬಿಟ್ಕೊಂಡ್ರೆ 1 ವರ್ಷದಕ್ಕಿಂತ ಮೇಲೆ ಬರುತ್ತೆ ಈ ಉಪ್ಪಿನಕಾಯಿ. ನೀವು ಮಾಡಿ ನೋಡ್ಕೊಳ್ಳಿ, 1 ವರ್ಷಕ್ಕಿಂತ ಮೇಲೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ತುಪ್ಪನ ಹಾಕ್ಕೊಂಡು ಊಟ ಮಾಡಬೇಕು.
ಓಕೆನಾ? ನೀವು ಮಾಡಿ ನೋಡಿ. ಬಾಯ್.